ನಾವು ಗುಲ್ಬರ್ಗದಿಂದ ಬಂದಿರೋದು. ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ವಿ, ಅದು ಓಪನಿಂಗ್ ಅಂತ ಹೇಳಿ ಗೊತ್ತಾಯಿತು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಾನು ಬೆಂಗಳೂರು ಬರ್ತಾಯಿದ್ದೀನಿ, ಬಟ್ ಲಾಲ್ಬಾಗ್ ಬಂದಿದ್ದು ಫಸ್ಟ್ ಟೈಮ್ ಇವತ್ತು. ಮತ್ತು ಸಿ ಎಮ್ ಸಾಹೇಬ್ರು ಅವ್ರ ಲೆಕ್ಕ ಹೇಳೋದು ಕರೆಕ್ಟ್. ಅಂದರೆ ಅವರು ಅಂಗರಕ್ಷಕರು, ಅವರು ಮಂತ್ರಿಮಂಡಲವರೊಟ್ಟಿಗೆ ಬರೋದು ಹಾಗಿರುವಾಗ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. ಅದೇ ಮೊದಲು ಯಾರನ್ನು ಬಿಡೋದಿಲ್ಲ. ವಿಶ್ವಗುರು ಬಸವಣ್ಣವರ ಒಂದು ಜೀವನ ಚರಿತ್ರೆ ಮತ್ತು ಅವ್ರದ್ದು ಒಂದು ಶರಣರ ಎಲ್ಲ ಒಂದು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ನಮಸ್ಕಾರ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ನಿರುಪಮಾ ಶ್ರೀನಿವಾಸ್. ನಾವಿವತ್ತು ಬೆಂಗಳೂರಿನ ಲಾಲ್ಬಾಗ್ನ ಫ್ಲವರ್ ಶೋಲಿ ಇದ್ದೀವಿ. ಇದು 215ನೇ ಫಲಪುಷ್ಪ ಪ್ರದರ್ಶನ ಅಂತಲೇ ಹೇಳ್ಬೋದು. ಆದರೆ ಏನಂತ ಹೇಳಿದ್ರೆ 6 ಗಂಟೆಗೆ ಇನಾಗ್ರೇಷನ್ ಇರೋದ್ರಿಂದ ಇಲ್ಲಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ರೇಖಾ ಶ್ರೀಧರ್ ಅಂತ. ನಾನು ಡಿಸ್ಟ್ರಿಕ್ಟ್ 319 ಇನವಿಲ್ ಡಿಸ್ಟ್ರಿಕ್ಟ್ 319 ಚೇರ್ಮನ್ ಆಗಿದ್ದೀನಿ, ಡಿಸ್ಟ್ರಿಕ್ಟ್ ಚೇರ್ಮನ್. ಇವತ್ತೇನು ಆ್ಯಕ್ಚುಲಿ ನಮಗೆ ಶಾಕ್ ಹೇಳಬೇಕು, ಏನು ನಡೀತಾ ಇದೆ? ಏನಿಲ್ಲ, ನಮ್ಮದು ಇಂಟರ್ನ್ಯಾಷನಲ್ ಇನವಿಲ್ ಬಂದು 100ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ಲೋಗೋ ಇದೆಯಲ್ಲ, ಇದು ನಮ್ಮದು ಲೋಗೋ, ಮಧ್ಯ ಚಕ್ರ ಇರೋದು ನಮ್ಮ ಲೋಗೋ. ಸೊ ಅದನ್ನು ಇಲ್ಲೆಲ್ಲರಿಗೂ ಪ್ರದರ್ಶನ ಮಾಡಿದರೆ ಎಲ್ಲರಿಗೂ ನಮ್ಮ ಆರ್ಗನೈಸೇಷನ್ ಬಗ್ಗೆ ಅವೇರ್ನೆಸ್ ಬರುತ್ತೆ, ಮತ್ತು ಎಲ್ಲರಿಗೂ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದೆಲ್ಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಲೋಗೋ ಹಾಕ್ಸಿದ್ದೀವಿ ಆ್ಯಸ್ ಎ ಪಾರ್ಟ್ ಆಫ್ ದ ಫ್ಲವರ್ ಶೋ. ಸೊ ಅಲ್ಲಿ ಸ್ಕ್ಯಾನರ್ ಕೂಡ ಇಟ್ಟಿದ್ದೀವಿ. ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದರೆ ನಮ್ಮ ಫೇಸ್ಬುಕ್ ಇದಕ್ಕೆ ಹೋಗುತ್ತೆ. ಸೊ ನಾವು ಏನೇನು ಮಾಡ್ತಾ ಇದ್ದೀವಿ, ನಮ್ಮ ಆ್ಯಕ್ಟಿವಿಟೀಸ್ ಏನಿದೆ ಎಲ್ಲ ಅದರಲ್ಲಿ ನೋಡ್ಬೋದು ನಾವು. ಯಾವುದು? ಅದೇ ಇಲ್ಲೇ ಸ್ಕ್ಯಾನರ್ ಇಟ್ಟಿದ್ದೀವಿ ಇಲ್ಲಿ ಮುಂದೆ. ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ, ಸರ್ವಿಸ್ ಪ್ರಾಜೆಕ್ಟ್ಸು ಎಲ್ಲ ಅದರಲ್ಲಿ ಬರುತ್ತೆ, ಕಾಣುತ್ತೆ. ಹೇಗಿತ್ತು ನಿಮ್ಮ ಶ್ರಮ? ತುಂಬ ಖುಷಿ ಆಗುತ್ತೆ. 34 ಕ್ಲಬ್ಸು ಸೇರ್ಕೊಂಡು ಮಾಡಿದ್ದಾರೆ ಇಲ್ಲಿ. ಸೊ ಇವರೆಲ್ಲ ನಮ್ಮ ಮೆಂಬರ್ಸು ಬೇರೆ ಬೇರೆ ಕ್ಲಬ್ಸಿಂದ ಬಂದಿದ್ದಾರೆ. ಇವರೆಲ್ಲ ಪ್ರೆಸಿಡೆಂಟ್ಸು ಇಲ್ಲಿರೋರೆಲ್ಲರೂ. ಸೊ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಮತ್ತು ತುಮಕೂರು, ಮಳ್ಳವಳ್ಳಿ, ಮಂಡ್ಯ ಎಲ್ಲ ಕಡೆ ಇದೆ. ಟೋಟಲಿ 45 ಕ್ಲಬ್ಸ್ ಇದ್ದೀವಿ ನಮ್ಮದು ಡಿಸ್ಟ್ರಿಕ್ಟ್ 319ನಲ್ಲಿ. ಎಷ್ಟು ಜನ ಇರ್ತಾರೆ? ಸುಮಾರು ಒಂದು 40ಇಂದ 80, 150 ತನಕನೂ ಇದ್ದಾರೆ ಮೆಂಬರ್ಸ್. ಫೀಸ್ ಇರುತ್ತೆ, ಈಚ್ ಕ್ಲಬ್ಗೆ ಒಂದೊಂದು ಥರ ಫೀಸ್ ಇರುತ್ತೆ. ಸೊ ಅದರ ಡಿಪೆಂಡಿಂಗ್ ಆನ್ ದ ಕ್ಲಬ್ ಸೈಜು ಮತ್ತು ಅಲ್ಲಿ ಎಲ್ಲಿ ಅವರು ಮೀಟ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಬಟ್ ಇಟ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಕ್ಚುಲಿ ಫ್ಲಾಶ್ ಶೋಗೆ ಅಂತ ಬಂದಿದ್ದು. ಓಕೆ, ಎಷ್ಟು ಜನ ಇದ್ದಾರೆ? ಅದೇ ಇವತ್ತು ಲೋಗೋ ಇನಾಗ್ರೇಷನ್ ಇತ್ತು. ಸೊ ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ಮೆಂಬರ್ಸು ಬಂದಿದ್ದಾರೆ. ಒಂಥರ ನಮಗೆ ಪ್ರೌಡ್ ಮೊಮೆಂಟು. 100 ಇಯರ್ಸ್ ಒಂದು ಆರ್ಗನೈಸೇಷನ್ ಕಂಪ್ಲೀಟ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಅ ಜೋಕ್. ಬಿಕಾಸ್ ಆ ಒಂದು ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ, ಮತ್ತು ನಾವು ಸೇವೆ ಮತ್ತು ಸ್ನೇಹ ಎರಡೂ ಒಟ್ಟೊಟ್ಟಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ಲೋಗೋ ಇದ್ದರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಬಂದು ಕೇಳಿದ್ರಿ ಇದೇನು ಅಂತ. ಸೊ ದ್ಯಾಟ್ ಈಸ್ ದ ಓನ್ಲಿ ಪರ್ಪಸ್ ಆಫ್ ದಿಸ್ ಸೇವೆ. ಅಂದರೆ ನಾವು ನಿನ್ನೆ ಫಾರ್ ಎಕ್ಸಾಂಪಲ್ 100ನೇ ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ರಂಗದೊರೆ ಹಾಸ್ಪಿಟಲ್ಗೆ ಒಂದು ಆ್ಯಂಬ್ಯುಲೆನ್ಸ್ ಕೊಟ್ವಿ. ಮತ್ತು ಹೆಲ್ತ್ ಆಗಲಿ, ಎಜುಕೇಷನಲ್ಲಿ ಸ್ಕೂಲ್ ಮಕ್ಕಳಿಗೆ ಫೀಸ್ ಕೊಡೋದು ಮತ್ತು ಬುಕ್ಸ್ ಕೊಡೋದು, ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವ್ರ ಮೆಡಿಕಲ್ ಎಕ್ಸ್ಪೆನ್ಸಸ್ ಕಂಪ್ಲೀಟ್ ಮಾಡೋದು, ಸ್ಕೂಲ್ಸಿಗೆ ಅವ್ರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಡೆಸ್ಕು, ಆ ಥರ ಏನೇ ರಿಕ್ವೈರ್ಮೆಂಟ್ ಸೇವೆ ಎಲ್ಲೇ ಇದ್ದರೂ ನಾವು ಮಾಡೋಕ್ಕೆ ರೆಡಿ ಇರ್ತೀವಿ. ಬಟ್ ಅದರಲ್ಲಿ ಫಂಡ್ಸ್ ರೈಸ್ ಮಾಡಿಬಿಟ್ಟು ನಾವು ಲೇಡೀಸೇ ಸೇರ್ಕೊಂಡು ಫಂಡ್ಸ್ ರೈಸ್ ಮಾಡಿ ಪ್ರಾಜೆಕ್ಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಈವನ್ ಫಾರ್ ಲಾಲ್ಬಾಗ್ ಮಾಡಿದ್ದೀವಿ. ಲಾಲ್ಬಾಗ್ ಮೊನ್ನೆ ಲಾಲ್ಬಾಗ್ಗೆ ನಾವು 15 ದೊಡ್ಡ ಡಸ್ಟ್ಬಿನ್ಸ್ ಕೊಟ್ಟಿದ್ದೀವಿ. ಸಾರ್ವಜನಿಕರು ಜಾಸ್ತಿ ಜನ ಬರ್ತಾರಲ್ವ, ಸೊ ಕಸ ಎಲ್ಲ ನೀಟಾಗಿ ಅದಾದ್ರ ಜಾಗದಲ್ಲಿ ಹಾಕಬೇಕು, ತೋಟನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಡಸ್ಟ್ಬಿನ್ಸ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ವರ್ಕರ್ಸ್ಗೆ, ಕ್ಲೀನರ್ಸು ಮತ್ತು ಗಾರ್ಡ್ನರ್ಸ್ಗೆ ಇವತ್ತು 250 ಜಾಕೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಕ್ಲಬ್ಬಿಂದ. ಈ ಥರ ಒಬ್ಬೊಬ್ಬರು ಕ್ಲಬ್ಬು ನಾವು 45 ಕ್ಲಬ್ನವ್ರೂ ಒಂದೊಂದು ಪ್ರಾಜೆಕ್ಟ್ ತೊಗೊಂಡು
ಮಾಡಿಕೊಂಡು ಸಮಾಜಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಸೇವೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ, ಬಿಕಾಸ್ ಜನ ಬರ್ತಾ ಇದ್ದಾರೆ ಅಂತ ಎನ್ವೈರ್ಮೆಂಟ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಪ್ಲಕಾರ್ಡ್ಸ್ ಇಟ್ಕೊಂಡು 10 ದಿವಸ ನಾವು ಎಲ್ಲರಿಗೂ ಎನ್ವೈರ್ಮೆಂಟಲ್ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಪ್ರತಿ ದಿವಸ ಒಂದೊಂದು ಕ್ಲಬ್ ಅವ್ರು ಬಂದು ಆ ಪ್ಲಕಾರ್ಡ್ಸ್ ಇಟ್ಕೊಂಡು ಎಲ್ಲ ಜನರಲ್ ಪಬ್ಲಿಕ್ಗೆ ವಿ ಆರ್ ಗೋಯಿಂಗ್ ಟು ಸ್ಪ್ರೆಡ್ ದ ಅವೇರ್ನೆಸ್. ಸೊ ಇಟ್ ಈಸ್ ಜಸ್ಟ್ ನಾಟ್ ಒನ್ ಲೋಗೋ, ಮಲ್ಟಿಪಲ್ ಥಿಂಗ್ಸ್ ಇನ್ವಾಲ್ವ್ಡ್, ಎವ್ರಿಥಿಂಗ್ ಟುಗೆದರ್. ಅಷ್ಟು ದಿವಸನೂ ನಮ್ಮ ಮೆಂಬರ್ಸ್ ಇರ್ತಾರೆ. ಫ್ಲೋಟ್ ಮಾಡಿದ್ದೀವಿ ಜನಕ್ಕೋಸ್ಕರ. ಇಲ್ಲಿ ನಮ್ಮ ಲೋಗೋ ಹತ್ರ ಸೆಲ್ಫಿ ತಗೊಂಡು ಅದು ಅಪ್ಲೋಡ್ ಮಾಡಿದ್ರೆ ಅವರಿಗೆಲ್ಲ ಬಹುಮಾನ ಕೊಡ್ತೀವಿ. ಅದನ್ನು ಇಟ್ಟಿದ್ದೀವಿ. ನಾವೊಂದು QR ಕೋಡ್ ಮಾಡಿ, ಬಹುಮಾನ ಹೇಳಲ್ಲ, ಬಹುಮಾನ ಅದು ಸ್ಕ್ಯಾನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವು ಯಾವ್ದು ಬೆಸ್ಟ್ ಇದೆ ಅದು 3 ಬಹುಮಾನ ವಿತರಣೆ ಮಾಡ್ತೀವಿ ನಾವು. ಅಷ್ಟೇ. ಇವರೆಲ್ಲ ನಮ್ಮ ಪಾಸ್ ಡಿಸ್ಟ್ರಿಕ್ಟ್ ಚೇರ್ಮನ್, ಅಂದರೆ ಇವರೆಲ್ಲ ಹಿಂದೆ ಆಗಿರೋ ಡಿಸ್ಟ್ರಿಕ್ಟ್ ಲೀಡರ್ಸ್. ಇವರು ರಾಜಲಕ್ಷ್ಮಿ ಸುರೇಶ್ ಅಂತ, ಭವಾನಿ ಶ್ರೀನಿವಾಸ್ ಅಂತ, ಇವರೆಲ್ಲರೂ ಲೀಡರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮದು ಕವರೇಜ್ ಕೊಟ್ಟರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಎಲ್ಲರಿಗೂ ತುಂಬ ಮೆಂಬರ್ಸ್ಗೆ ರೀಚ್ ಆಗುತ್ತೆ. ಮತ್ತು ಸೇರ್ಕೊಳ್ಳೋಕ್ಕೂ ಅವ್ರಿಗೆ ಎಷ್ಟೊಂದು ಜನ ಕ್ಯೂರಿಯಾಸಿಟಿ ಇರುತ್ತೆ, ಸೇವೆ ಮಾಡೋಕ್ಕೆ ಅವಕಾಶ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ, ಬಟ್ ಎಲ್ಲಿ ಹೋಗ್ಬೇಕು ಸೇರ್ಕೋಬೇಕು ಅಂತ ಗೊತ್ತಿರಲ್ಲ. ಸೊ ಈ ಮೂಲಕ ನಿಮ್ಮ ಮೂಲಕ ನಮಗೆ ಲೇಡೀಸ್ಗೆಲ್ಲ ರೀಚ್ ಔಟ್ ಆದರೆ ಇನ್ನೂ ಜಾಸ್ತಿ ಜನ ನಮ್ಮ ಆರ್ಗನೈಸೇಷನ್ ಸೇರಿಕೊಂಡು ಇನ್ನೂ ದೊಡ್ಡದಾಗಿ ಬೆಳಿಬೋದು ಜೊತೆಯಲ್ಲಿ. ಹಾಗೆ ಆಗಲಿ. ನಮ್ಮ ಚಾನಲಿಂದ ನಿಮ್ಮ ಮೆಸೇಜ್ ಹೋಗಿ ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒಂದು ಇದನ್ನು ಇಟ್ಟಿದ್ದೀವಿ ನಾವಲ್ಲಿ, ನಮ್ಮದು 45 ಕ್ಲಬ್ ಎಲ್ಲೆಲ್ಲಿದೆ ಅಂತ ಮಾಹಿತಿ ಕೊಡಲಿಕ್ಕೋಸ್ಕರ ಒಂದು ಮ್ಯಾಪ್ ಹಾಕಿದ್ದೀವಿ. ಮತ್ತು ಅಲ್ಲೊಂದು ಇದಿದೆ, QR ಕೋಡ್ ಇದೆ. ಅದು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಕ್ಲಬ್ ವಿಷಯ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಕ್ಲಬ್ ಇದೆ ಅಂತಲೂ ಗೊತ್ತಾಗುತ್ತೆ. ಮತ್ತು ನಮ್ಮದು ಫೇಸ್ಬುಕ್ಕನ್ನು ಅಲ್ಲಿ ಲಿಂಕ್ ಮಾಡಿದ್ದೀವಿ. ನೀವು ಅಲ್ಲಿ ಬಂದು ಮೆಸೇಜ್ ಹಾಕಿದ್ರೆ ವಿ ವಿಲ್ ಗೆಟ್ ಇನ್ ಟಚ್ ವಿತ್ ಯು. ನೀವು ಮೆಂಬರ್ಸ್ ಆಗಲಿಕ್ಕೆ ಇಚ್ಛೆ ಪಟ್ಟರೆ ವಿ ವಿಲ್ ಕಾಂಟ್ಯಾಕ್ಟ್ ಯು. ವಿ ವಿಲ್ ಡೂ ದ್ಯಾಟ್. Somebody has message. Thank you so much. Thanks ಅಮ್ಮ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಶನ್ವೀರ್ ಅಂತೇಳಿ. ಸರ್ ಒಳಗಡೆ ನೋಡಿದ್ರಾ? ಹಾಂ ನೋಡಿದ್ವಿ ಮೇಡಮ್, ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ. ಒಳಗಡೆ ಗ್ಲಾಸ್ ಹೌಸ್ಗೆ ಹೋಗಿದ್ರಾ? ಇನ್ನೂ ಗ್ಲಾಸಸ್ ಓಪನ್ ಮಾಡಿಲ್ಲ, ಸಾಯಂಕಾಲ ಮೇ ಬಿ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ. ಸಾಯಂಕಾಲ ಅಂದರೆ ಎಷ್ಟು ಗಂಟೆಗೆ ಅಂತ ಹೇಳಿದ್ದಾರೆ? 7 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ಜನರು. ನಾವು ಕೇಳಿದ್ರು ಯಾರಿಗೂ. ಸೊ ಎಷ್ಟು ದೂರ ಬಂದಿದ್ದೀರಾ? ಅದು ನೋಡ್ದಲೇ ಹೋಗ್ತಾ ಬೇಜಾರಾಗುತ್ತೆ ಮೇಡಮ್, ನೋಡಿದೆ. ಹೌದು, ನಾವು ಗುಲ್ಬರ್ಗದಿಂದ ಬಂದಿರೋದು. ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ವಿ, ಅದು ಓಪನಿಂಗ್ ಅಂತ ಹೇಳಿ ಗೊತ್ತಾಯಿತು. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಸರ್? ನಾನು ಬೆಂಗಳೂರು ಬರ್ತಾಯಿದ್ದೀನಿ, ಬಟ್ ಲಾಲ್ಬಾಗ್ ಬಂದಿದ್ದು ಫಸ್ಟ್ ಟೈಮ್ ಇವತ್ತು. ಹೌದು ಮೇಡಮ್. ಸೊ ಬೆಂಗಳೂರಿಗೆ ಹೊಸೊಬ್ರಾ? ಇಲ್ಲ, ಬೆಂಗಳೂರಲ್ಲೇ ವರ್ಕ್ ಮಾಡ್ತಿದ್ದೀವಿ, ಬಟ್ ಲಾಲ್ಬಾಗಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಇವತ್ತು ನಾನು. ಫಸ್ಟ್ ಟೈಮ್ ಫ್ಲಾಶ್ ನೋಡಿ. ಹಾಂ, ಹೌದು ಮೇಡಮ್, ಹೌದು. ಏನು ಅನಿಸ್ತಾ? ಆ್ಯಕ್ಚುಲಿ 7 ಗಂಟೆ ಮೇಲೆ ಇವಾಗ ಬಂದು ವೇಸ್ಟ್ ಆಗ್ತಿದೆಯಲ್ಲ, ನಿಮ್ಗೇನು ಅನಿಸ್ತಾ ಇದೆ ಸರ್? ವೇಸ್ಟ್ ಆಗ್ತೀವಿ ಮೇಡಮ್. ಮತ್ತು ಈಗೇನು ಮಾಡಪ್ಲಿಲ್ಲ, ಅದು ಓಪನಿಂಗ್ ಆಗೋವರೆಗೂ ಕಾಯ್ಬೇಕಾಗ್ತಿಲ್ಲ ಜನರು. ಈಗ ಮತ್ತೊಮ್ಮೆ ಬರ್ತೀರಾ? ಹಾಂ, ಬರ್ತೀವಿ ಮೇಡಮ್, ನಾಳೆ ಬರ್ತೀನಿ ಮತ್ತೆ ಒಂದು ಸರಿ ಓಪನಿಂಗ್. ನೋಡಿ ಸರ್, ಆ್ಯಕ್ಚುಲಿ ಚೆನ್ನಾಗಿದೆ ಅನುಭವ ಮಂಟಪ ಬಸವಣ್ಣ ಅವ್ರದ್ದು. ಹೌದು, ಹೇಳ್ತಾರೆ ಒಳಗೆ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತಾರೆ ಹೊರಗಡೆ ಕೇಳಿದ್ರೆ. ಮತ್ತು ನಾಳೆ ವಿತ್ ಫ್ಯಾಮಿಲಿ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಸಲೀಂ. ಸರಿ, ಎಲ್ಲಿಂದ ಬಂದ? ನಾವು ಉಡುಪಿಯಿಂದ ಬಂದವರು. ಹೌದಾ? ಹೌದು. ಫ್ಲಾಶ್ ನೋಡೋಕ್ಕೆ ಅಂತ ಬಂದಿದ್ದೀರಲ್ಲ? ಹೌದೌದು. ಸೊ ಗಾಜಿನ ಇದ್ರೊಳಗಡೆ ಬಿಡ್ತಾ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಬಿಡ್ತಾ ಇಲ್ಲ ಅಂದರೆ ಅವ್ರು ಹೇಳಿದರು ನಾವು ಬರುವಾಗ, ಇದಾಗ ಮಾನ್ಯ ಸಿ ಎಮ್ ಸಾಹೇಬರು ಬರ್ತಾರೆ, ಅದರಿಂದಾಗಿ ಅವರ ಸೆಕ್ಯೂರಿಟಿ ಸಿಸ್ಟಮನ್ನು ನಮ್ಗೆ ಯಾರಿಗೂ ಬಿಡಲಿಕ್ಕೆ ಆಗೋದಿಲ್ಲ. ಅವರು ಬಂದ ನಂತರ ಈಗ ನಮ್ಗೆ ಹೇಳಿದ್ರು 3:30ಗೆ ಬರ್ತಾರೆ ಅಂತ ಹೇಳಿದರು. ಸೊ 3:30ಗೆ ನಾವು ನೋಡುವ, ಕಾಯ್ತೇವೆ. ಇಲ್ಲದಿದ್ದಲ್ಲಿ ವಿ ಕೆನಾಟ್. ಬರ್ಬೇಕಂತ ಡಿಸೈಡ್ ಮಾಡಿದ್ದೀರಿ? ನೋಡುವ, ದೇವರು ಇಚ್ಛಿಸಿದ್ದರೆ ನಾವು ಬರ್ತೇವೆ, ಇಲ್ಲದ್ರೆ ಇಲ್ಲ. ಮತ್ತು ಸಿ ಎಮ್ ಸಾಹೇಬರು ಅವರು ಒಳ್ಳೆ ಹೇಳೋದು ಕರೆಕ್ಟ್. ಅಂದರೆ ಅವರು ಅಂಗರಕ್ಷಕರು, ಅವರು ಮಂತ್ರಿಮಂಡಲವರೊಟ್ಟಿಗೆ ಬರೋದು. ಹಾಗಿರುವಾಗ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. ಅದೇ ಮೊದಲು ಯಾರನ್ನು ಬಿಡೋದಿಲ್ಲ. ಇದು ಯಾವ ಸರ್ಕಾರವೇ ಆಗಲಿ, ಅದು ವೆದರ್ ಇಟ್ ಇಸ್ BJP ಆಗಲಿ ಕಾಂಗ್ರೆಸ್ ಆಗಲಿ, ನಿಯಮಗಳು ಇರ್ತವೆ, ಅದನ್ನು ನಾವು ಪಾಲಿಸಲೇಬೇಕು. ಅದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಅವರು ಪೊಲೀಸ್ ವರಿಷ್ಠ ಸೂಚನೆ ಕೊಡ್ತಾರೆ, ಈ ಥರ ಮಾಡಬೇಕು. ನಾವು ಬರುವವರೆಗೆ ಅಲ್ಲಿವರೆಗೆ ಸೆಕ್ಯೂರಿಟಿ ಇಸ್ ವೆರಿ ಮಸ್ಟ್ ಇಂಪಾರ್ಟೆಂಟ್.
ಇಷ್ಟೇ ಹೇಳೋದು ನಾನು, ಬೇರೇನಿಲ್ಲ. ಇದು ಫಸ್ಟ್ ಟೈಮ್ ಬರ್ತಿರೋದಾ? ಇಲ್ಲ, ಮೆನಿ ಟೈಮ್ಸ್ ಬಂದಿದೆ, ಹಾಗೇನಿಲ್ಲ. ಅಲ್ಲ, ಪರ್ಟಿಕ್ಯುಲರ್ ಫ್ಲಾಶ್ ಶೋ ಅಂತ ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಫ್ಯಾಕ್ಷನ್ ಬರಲಿಲ್ಲ, ನಾವು ಫಂಕ್ಷನ್ಗೆ ಬಂದವರು ಜಸ್ಟ್ ವಿಸಿಟ್ ಕೊಟ್ಟದ್ದು ಇಲ್ಲಿಗೆ. ಹೌದು ಹೌದು. ಸರಿ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಪರಮೇಶ್ ಅಂತ ಹೇಳಿ. ಹಾಂ ಸರ್, ಏನು ಮಾಡ್ಕೊಂಡಿದ್ದೀರಾ ಸರ್? ಆ್ಯಕ್ಚುಲಿ ನಾವು ಈ ಲಾಲ್ಬಾಗ್ನಲ್ಲಿ ಸುಮಾರು ಒಂದು 15 ವರ್ಷದಿಂದ ಈ ಜನಗಳು ಬರೋ ಟೂರಿಸ್ಟ್ಗೆಲ್ಲ ಈ ಲಾಲ್ಬಾಗ್ನಲ್ಲಿ ಈ ಥರ ಬಗ್ಗೆ ವ್ಯವಸ್ಥೆ ಇದೆ. ಇದರಲ್ಲಿ ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಇದು ಲಾಲ್ಬಾಗಲ್ಲಿ ಏನೇನಿದೆ ಅದೆಲ್ಲ ನಾವು ಗೈಡೆಡ್ ಟೂರ್ ಮಾಡಿ ಇದನ್ನು ಎಲ್ಲರಿಗೂ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಎಷ್ಟು ಕಿಲೋಮೀಟ್ರ್ ಇದೆ ಸರ್? ಇದು ಅರೌಂಡ್ ಆ್ಯಕ್ಚುಲಿ ಟೋಟಲ್ ಇದು 240 ಎಕರೆ ಇರೋದು. ಬೈ ವಾಕ್ ನೋಡ್ತೀವಿ ಅಂದರೆ ಒಂದು 4 ರಿಂದ 5 ಕಿಲೋಮೀಟ್ರ್ವರೆಗೂ ಪಾರ್ಕ್ ಇದೆ ಮೇಡಮ್. ಓಕೆ, ಅಲ್ಲ ಈಗ ರೋಡ್ ಇದು ಡ್ರೈವ್ ಮಾಡಿ ಹೋಗ್ತಿರಲ್ಲ, ಅದು ಎಷ್ಟು ಕಿಲೋಮೀಟ್ರ್? ನಮ್ಮ ಗಾಡಿನಲ್ಲಿ ಹೋಗೋದು 4 ಕಿಲೋಮೀಟ್ರ್ ಆಗುತ್ತೆ ಮೇಡಮ್. 4? ಹೌದು ಸರ್. ಇದು ಕ್ರೌಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬರೀ ಫ್ಲಾಶ್ ಶೋಲ್ಲಿ ಜಾಸ್ತಿ ಇರ್ತಾರ ಅಥವಾ ಎವ್ರಿ ಟೈಮ್? ಇಲ್ಲ ಇಲ್ಲ ಮೇಡಮ್, ಎವ್ರಿ ಟೈಮ್ ಇದ್ದೇ ಇರ್ತಾರೆ. ಕೆಲವೊಂದು ಎಕ್ಸಾಮ್ ಟೈಮ್ಸ್ಗಳಲ್ಲಿ ಬಿಟ್ಟು ಅಂತಂದರೆ ನಾರ್ಮಲ್ ಟೈಮಲ್ಲಿ ಎಲ್ಲ ಟೈಮಲ್ಲೂ ಕ್ರೌಡು ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಫ್ಲವರ್ ಶೋ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಸರ್, ಯೂಶಲಿ ಫ್ಲವರ್ ಶೋ ಬಂದು ಬೆಳಗ್ಗೆನೇ ಇನಾಗ್ರೇಷನ್ ಮಾಡಿಬಿಡ್ತಾರೆ. ಇವತ್ತು ಲೇಟಾಗಿ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ 6 ಗಂಟೆ ಮೇಲೆ. ಸೊ ಪಬ್ಲಿಕ್ಗೆ 7 ಗಂಟೆ ಮೇಲಂತೆ. 7 ಗಂಟೆ ಮೇಲೆ ಯಾರು ಇಲ್ಲ ಅಲ್ಲ, ಅಂದರೆ ಆ್ಯಕ್ಚುಲಿ ಇವರು CM ಇನಾಗ್ರೇಷನ್ ಅವ್ರದ್ದೇನೋ ಟೈಮ್ ಪ್ರತಿ ವರ್ಷವೂ ಬೆಳಗ್ಗೆನೇ ಇನಾಗ್ರೇಷನ್ ಆಗ್ತಾ ಇತ್ತು. ಈ ವರ್ಷನೂ CMದೇನೋ ಟೈಮ್ ಸಿಕ್ಕಿಲ್ಲ ಅಂತೇಳಿ ಸಂಜೆ 6 ಗಂಟೆಗೆ ಅಂತ ಹೇಳಿದ್ದಾರೆ. ಅದರಿಂದ ಇವರು ಇನ್ನೊಂದು ಮಾಡ್ಬೋದು, ಇದು 18ನೇ ತಾರೀಕು ಕೆಲವರು ಗೊತ್ತಿಲ್ಲದೇ ಇವತ್ತು ಇರ್ಬೋದೇನೋ ಅಂತ ಬಂದ್ಬಿಟ್ಟು ತುಂಬ ಜನ ಬಂದು ಎಲ್ಲ ಬೇಸರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಪಬ್ಲಿಕ್ಕಿಗೆ ಇವತ್ತಂತೂ ನೋಡೋಕ್ಕಾಗಲ್ಲ, ಸಂಜೆ 7 ಗಂಟೆ ಅಂತಂದರೆ ಕಷ್ಟ. ಅಂದರೆ ನಾಳೆಯಿಂದನೇ ಪಬ್ಲಿಕ್ಕಿಗೆಲ್ಲ ಅನುಕೂಲ ಆಗುತ್ತೆ. ಓಕೆ ಓಕೆ. ನಾವು ಕೆಲವರೆಲ್ಲ ಹೇಳಿದ್ರು ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋದ್ರಿಂದ ಲೇಟ್ ಅಂತ ಹೇಳಿ. ಇಲ್ಲ 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 ಖಂಡಿತ ಇಲ್ಲ. ಇದು ಯಾಕೆಂದ್ರೆ ಕೆಲಸ ಪೆಂಡಿಂಗ್ ಅಂತ ಅಂದರೆ ಅದು ಮುಂಚೆನೇ ಅನೌನ್ಸ್ ಮಾಡಿರ್ಬೇಕಿತ್ತು. ಮುಂಚೆನೇ CMದು ಸಂಜೆ 6 ಗಂಟೆಗೆ ಅಂತಲೇ ಹೇಳಿ ಮೊನ್ನೆ ಪ್ರೆಸ್ ಮೀಟಿಂಗಲ್ಲೇ ಅನೌನ್ಸ್ ಆಗಿದೆ ಅಲ್ವರ. ಹಂಗಂದಮೇಲೆ ಕೆಲಸ ಪೆಂಡಿಂಗ್ ಅಂದರೆ ಅವಶ್ಯಕತೆ, ಕೆಲಸ ಎಲ್ಲ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಓಕೆ ಓಕೆ. ಸೊ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಕ್ರೌಡ್ ಜಾಸ್ತಿ ಇರುತ್ತೆ? ಹಾಂ ಮೇಡಮ್, ಸ್ಯಾಟರ್ಡೇ ಸಂಡೇಸು ತುಂಬ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಸರಿ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ನಾಗನಾಥ್ ಪಾಟೀಲ್ ಅಂತ. ಸರ್, ಯಾವ ಊರಿಂದ ಬಂದಿದ್ದೀರಾ? ನಾ ಹೈದ್ರಾಬಾದಿಂದ ಬಂದಿದ್ದೆ. ಸೊ ಒಳಗಡೆ ಎಲ್ಲ ನೋಡಿದ್ರಾ? ಇನ್ನೂ ನೋಡಬೇಕಾಗಿದೆ, ಅದಕ್ಕಾಗಿ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಅದೇ ನೋಡ್ಲಿಕ್ಕಂತ ನಾವು ಬಂದಿದ್ದು. ಏನು ವ್ಯವಸ್ಥೆ ನಡೀತಾ ಇದೆ ಸರ್? ಅದೇ ಒಳಗೆಲ್ಲ 12ನೇ ಶತಮಾನದ ಕ್ರಾಂತಿಕಾರ ಪುರುಷರು ಮತ್ತು ಮಹಾಮಾನವತಾವಾದಿ, ಸ್ತ್ರೀ ಉದ್ಧಾರಕ ಮತ್ತು ಈ ಒಂದು ಇಡೀ ವಿಶ್ವಕ್ಕೆ ಒಂದು ಪಾರ್ಲಿಮೆಂಟ್ ವ್ಯವಸ್ಥೆ ಕೊಟ್ಟಂಥ ವಿಶ್ವಗುರು ಬಸವಣ್ಣವರ ಒಂದು ಜೀವನ ಚರಿತ್ರೆ ಮತ್ತು ಅವ್ರದ್ದು ಒಂದು ಶರಣರ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಅಧ್ಯಯನ ಮಾಡಿದ್ದೀವಿ, ಬಸವಣ್ಣವ್ರ ಬಗ್ಗೆ ಅಥವಾ ಶರಣರ ಬಗ್ಗೆ ಎಲ್ಲ. ಅದನ್ನು ನಾವು ಇವಾಗ ಪ್ರಾಕ್ಟಿಕಲಾಗಿ ಇವರು ತೋಳ್ಲಿಕ್ಕೆ ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ನಾವು ಇದನ್ನು ನೋಡಿಕೊಂಡು ತಿಳ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಬಟ್ ಇಲ್ಲಿ ಬಿಡೋದು 7 ಗಂಟೆ ಮೇಲಂತೆ. ಅದ್ರ ಬಗ್ಗೆ ನಿಮ್ಮ ಮಾಹಿತಿ? ಹೌದಾ, ಮಾಹಿತಿ ಇದೆ, ಕೇಳೀವಿ. 6 ಗಂಟೆ ನಂತರ ಬಿಡ್ಲಿಕ್ಕೆ ಹೇಳಿದ್ದಾರೆ. ದೂರಿಂದ ನೋಡಿಕೊಂಡು ಹೋಗ್ತಾ ಇದ್ದೀವಿ, ಮತ್ತು 6 ಗಂಟೆಗೆ ಬರ್ತೀವಿ. ಹಾಂ, ಮತ್ತೆ 6 ಗಂಟೆಗೆ ಬರ್ತೀವಿ 6 ದಿವಸನೂ ಬರ್ತೀವಿ. ಎಷ್ಟು ದಿವಸ ಇದೆ ಅಷ್ಟು ದಿವಸ ಬಂದೇ ಬರ್ತೀವಿ. ಹಾಂ, ಇದು ಶರಣ ಸಿದ್ಧಾಂತ ಅಂದರೆ ಇದು ಯಾರೇ ಜಾತಿ ಮತ ಪಂಥ, ಇದು ಸ್ತ್ರೀ ಪುರುಷ ಅಂತಕ್ಕಂಥ ಎಲ್ಲ ಸ್ತ್ರೀಯರಿಗೆ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಮಾಡಿದ್ದಾರೆ, ಅವರಿಗೆ ಒಂದು ಗೌರವ ಸ್ಥಾನ ಕೊಟ್ಟಿದ್ದಾರೆ, ಚುನಾವಣೆ ನಿಲ್ತಕ್ಕಂಥ ಹಕ್ಕು ಕೊಟ್ಟಿದ್ದಾರೆ. ಈಗಿಲ್ಲ ಸಂವಿಧಾನ, ಆಗಿನ ಕಾಲಕ್ಕೆ ಸಂವಿಧಾನ ಇತ್ತು ನಮ್ಮ ಭಾರತ ದೇಶದಲ್ಲಿ. ಎಲ್ಲ ಬಸವಣ್ಣವರು ಈ ರೀತಿ ವ್ಯವಸ್ಥೆ ಮಾಡಿದ ಅದೇ ಕಾಲಕ್ಕೆ. ಜಾತಿ ಪದ್ಧತಿ ನಿರ್ಮೂಲನೆ ಆಗಿನ ಕಾಲಕ್ಕೆ ಮಾಡಿದ್ದಾರೆ, ಈಗಿನ ಕಾಲಕ್ಕಿಲ್ಲ. ಆವಾಗ ಇರ್ತಕ್ಕಂಥ ಹರಿಜನರಿಗಾಗಲಿ ಸಮಗಾರರಿಗಾಗಲಿ ಲಿಂಗ ದೀಕ್ಷೆ ಕೊಟ್ಟು ಒಂದು ಬಸವ ಕಲ್ಯಾಣ ಇರ್ತಕ್ಕಂಥ ಒಂದು ಅನುಭವ ಮಂಟಪದಲ್ಲಿ ಅವ್ರ ಜೊತೆಯಲ್ಲಿ ಕೂಡ್ತಕ್ಕಂಥದ್ದಾಗಲಿ, ಅವ್ರು ಕರ್ತಕ್ಕಂಥ ವಚನ ಸಾಹಿತ್ಯಗಳು ಅಧ್ಯಯನ ಮಾಡೋದಾಗಲಿ, ಪ್ರಸಾದ ಮಾಡೋದಾಗಲಿ ಆಗಿನ ಕಾಲಕ್ಕೆ ಬಸವಣ್ಣವರೆಲ್ಲ ಮಾಡಿದ್ದಾರೆ. ಈಗ ಇನ್ನೂ ನಮ್ಮ ಜನನೇ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಸಂತರ ಬಗ್ಗೆ ಅಧ್ಯಯನ ಮಾಡಿಲ್ಲ. ಅದಕ್ಕಾಗಿ ಅದೊಂದು ಕೊರತೆ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವರೆಲ್ಲ ಅಧ್ಯಯನ ಮಾಡಿ
ಬಸವಣ್ಣವ್ರ ಮೂರ್ತಿ ಇಂಗ್ಲೆಂಡ್ನಲ್ಲಿ ಥೇಮ್ಸ್ ದಂಡೆಯಲ್ಲಿ ಬಸವಣ್ಣ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಪಾರ್ಲಿಮೆಂಟ್ನಲ್ಲಿ ಅನುಭವ ಮಂಟಪಂ ಅಂತೇನು ಹೊಸ ಪಾರ್ಲಿಮೆಂಟ್ ಆಗಿದೆ ಅಲ್ಲ, ಅದು ಬಸವಣ್ಣವ್ರ ಹೆಸರಿಂದ ಇದೆ. ಅದು ಈಗ ನಮ್ಮ ಈ ಕರೆಂಟ್ 4 ತಿಂಗಳ ಕಡೆ ಪಾರ್ಲಿಮೆಂಟ್ ಓಪನ್ ಆಗಿದೆಯಲ್ಲ, ಅದು ಬಸವಣ್ಣವ್ರ ಹೆಸರಿಂದ ಅನುಭವ ಮಂಟಪಂ. ಅದು ಕನ್ನಡ ವರ್ಡ್ ಇದೆ, ಅದು ಹಿಂದಿ ವರ್ಡ್ ಅಲ್ಲ. ಮಂಟಪಂ ಅಂದರೆ ಕನ್ನಡ ಭಾಷೆ ಶಬ್ದ ಇದೆ. ಅದೇ ನರೇಂದ್ರ ಮೋದಿಯವರು ಬಸವಣ್ಣವ್ರದ್ದೊಂದು ಕಾನ್ಸೆಪ್ಟ್ ಏನಿತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಅದು ಒಂದು ಎಲ್ಲ ಅಧ್ಯಯನ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆಲ್ಲ ಮನವರಿಕೆ ಆದ ಬಳಿಕ ಇದೆಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ವ್ಯವಸ್ಥೆನೂ ಏನು ಬೆಂಗಳೂರಿನಲ್ಲಿ ಈ ಒಂದು ಉದ್ಯಾನವನದಲ್ಲಿ ಇದೆಯಲ್ಲ ಲಾಲ್ಬಾಗ್ನಲ್ಲಿ, ಅದು ಬಸವಣ್ಣವ್ರ ಕಾನ್ಸೆಪ್ಟ್ ಏನಿದೆ, ಶರಣರ ಕಾನ್ಸೆಪ್ಟ್ ಇದೆ, ಅದು ಎಲ್ಲ ಇಟ್ಟಿದ್ದಾರೆ. ಅದನ್ನು ನಾನು ಹೈದರಾಬಾದ್ನಿಂದ ಇದೇ ನೋಡ್ಲಿಕ್ಕೆ ಬಂದೀನಿ ನೋಡ್ಲಿಕ್ಕೆ ಅಂತೆ ಬಂದಿದ್ದೀವಿ, ಬೇರೆ ಏನು ಕೆಲಸ ಇಲ್ಲ. ಇದೇ ಸ್ಟಾಲಿಗೆ ಬಂದಿದ್ದೀವಿ. ಈಗ ನಾವು ಮತ್ತೊಂದೇನೋ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮಾಡ್ತಾಯಿದ್ದೀವಿ ಶ್ರೀಲಂಕಾದಲ್ಲಿ. ನಾವು ಲಾಸ್ಟ್ ವೀಕ್ ಈ ದಿವಸ ಕೊಲಂಬೋದಲ್ಲಿದ್ದೀವಿ, ಕೊಲಂಬೋ ಸಿಟಿನಲ್ಲಿ. ಅಲ್ಲಿ ಒಂದು ರಾಮಕೃಷ್ಣ ಮಿಷನ್ ಅಂತಿದೆ. ಇಲ್ಲಿ ಹಂಗೆ ವಿವೇಕಾನಂದ ಸ್ವಾಮೀಜಿ, ರಾಮಕೃಷ್ಣ ಪರಮಹಂಸರು, ಅದು ಒಂದು ಅವರೊಂದು ಇದು ಆಶ್ರಮದಲ್ಲಿ ನಮ್ಮ ಬಸವ ತತ್ವ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಏರ್ಪಾಡು ಮಾಡಿದ್ದೀವಿ. ಸುಮಾರು 100 ಜನ ಎಲ್ಲ ಈಗ ನಾವು ಟಿಕೆಟ್ ಬುಕ್ ಮಾಡಿದ್ದೀವಿ. ನಾವು ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ಹೋಗಿದ್ದೀವಿ. ಆದರೆ ಬಸವಣ್ಣವರು ವಿಶ್ವವ್ಯಾಪಿ ಹಾಡ್ತಕ್ಕಂಥ ವ್ಯಕ್ತಿಗಳು. ಒಂದು ಆಶ್ಚರ್ಯ ಆಗ್ತಾಯಿಲ್ಲ, ಮೇಲ್ ಬಂದಿದೆ ಜಸ್ಟ್ ನಾವು 1,20,000 ರೂಪಾಯಿ ನಮ್ಗೆ ಕೊಡಬೇಕಂತ ಅವರು ಎಲ್ಲ ಬರೆಸ್ಕೊಂಡಿದ್ದಾರೆ. ನಿಮ್ಗೆ ಹಾಲು ಫ್ರೀ ಕೊಡ್ತೀನಿ ಅಂತ ಮೇಲ್ ಬಂದಿದೆ ನಮಗೆ. ಜಸ್ಟ್ ಇವಾಗೇ ಬಂದೆ, ಒಂದು ಅರ್ಧ ತಾಸು ಕೆಳಗಡೆ ಬಂದಿದೆ ನಮಗೆ ಅವ್ರ ಆಶ್ರಮ. ನಾವೇನು ಎಕ್ಸೆಪ್ಟ್ ಮಾಡಿಲ್ಲ, ದುಡ್ಡು ತೊಗೊಂಡೇ ಕೊಡ್ತಾರೆ ಅನ್ನೋ ನಮ್ಮ ತಲೆಯಲ್ಲಿತ್ತು. ಆದರೆ ಅವ್ರ ಮೇಲೆ ಕಳಿಸಿದ್ರೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನೀವು ಫ್ರೀಯಾಗಿ ಮಾಡಿಕೊಡ್ರಿ ಈ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. 100 ಜನ. ಇಲ್ಲಿ ನಾವು 5 ಜನ ಬಂದೀವಿ ಅಷ್ಟೇ. ಅವು ಅದೇ ಅದ್ರ ಬಗ್ಗೆ ನೋಡ್ಲಿಕ್ಕೆ ಎಲ್ಲರೂ ಬರ್ಬೋದು. ಬಸವಣ್ಣವ್ರು ಯಾವುದೇ ಒಂದು ಲಿಂಗಾಯತರಿಗೆ ಸಂಬಂಧಪಟ್ಟ ವ್ಯಕ್ತಿಗಳಲ್ಲ, ವಿಶ್ವ ಮಾನವರು ಇವ್ರ ಹೆಸರೇ. ವಿಶ್ವ ಜನರಿಗೆಲ್ಲ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಮತ್ತು ಯಾರೂ ಮೇಳಲ್ಲ ಕೀಳಲ್ಲ, ಎಲ್ಲರೂ ಮನುಷ್ಯರಂದ್ರೆ ಸಮಾನರೇ. ಸುಮ್ಮನೆ ಜಾತಿ ಭೇದ ಪದ್ಧತಿ, ವರ್ಣಭೇದ ಇವೆಲ್ಲ ಮಾನವನ ಸೃಷ್ಟಿ. ಧರ್ಮನೂ ಮಾನವ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಇದೊಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡಿದ್ದ ಧರ್ಮಗಳೆಲ್ಲ. ಈ ಧರ್ಮಗಳು ಮನುಷ್ಯನಿಗೆ ಬೇಕಾಗಿಲ್ಲ. ಅವನು ಒಳ್ಳೆಯ ವ್ಯಕ್ತಿಯಾಗಿರೋದೇ ಬಸವಣ್ಣವ್ರ ಒಂದು ಉದ್ದೇಶ. ಮಾನವ ಸಕಲ ಜೀವಾತ್ಮರೇ ಲೇಸ್ ಬಯಸವನೇ ಅವನು ಮಾನವ. ಅದರ ಮಾನವನಂದರೆ ಬಸವಣ್ಣವ್ರ ಉಪದೇಶ ಅದೇ ರೀತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಪದ್ಧತಿಯಲ್ಲಿ ಇಡೀ ವಿಶ್ವನೇ ನಡಿಬೇಕಂತ ಒಂದು ಉದ್ದೇಶ ಬಸವಣ್ಣವರಿಗೆ. ಮತ್ತೇನು ಹೇಳೋದು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವನೇ. ಅಂದರೆ ಎಲ್ಲ ಜೀವಾತ್ಮರಿಗೆ ಅಂದರೆ ಪಕ್ಷಿಗಳನ್ನೂ ಬಂದು ಮತ್ತು ಕೆಲವೊಂದು ಕ್ರಿಮಿಕೀಟಗಳನ್ನು ಬಂದು ಎಲ್ಲರಿಗೂ ಲೇಸನ ಬಯಸ್ತಕ್ಕಂಥನೇ ಮನುಜನೇ ಅವನು ಸಜ್ಜನ ಸದ್ಭಕ್ತಿ ಅಂತಕ್ಕಂಥ ಬಸವಣ್ಣ ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಯಾವುದೇ ಒಂದು ಬಸವಣ್ಣವ್ರ ದೃಷ್ಟಿಯಲ್ಲಿ ಮಾನವನಂದರೆ, ಪ್ರಾಣಿ ಅಂದರೆ ಎಲ್ಲರೂ ಸಮಾನ ಗೌರವ ಇರಬೇಕು, ಅವ್ರಿಗೆ ಸಮಾನ ಹಾಕಿರ್ಬೇಕಂತಕ್ಕಂಥದ್ದು ಬಸವಣ್ಣವ್ರ ಒಂದು ಮಹತ್ವವಾದಕ್ಕಂಥ ಒಂದು ತತ್ವಗಳಿದ್ದಾವೆ. ಅದು ಎಲ್ಲರೂ ಅಧ್ಯಯನ ಮಾಡಬೇಕಂಥದ್ದು ಇಂಗ್ಲೀಷ್ನಲ್ಲಿದೆ, ಹಿಂದಿನಲ್ಲಿದೆ, ಕನ್ನಡನಲ್ಲಿದೆ. ಕನ್ನಡ ಅಂತೂ ಮೂಲ ಭಾಷೆ ಕನ್ನಡನೇ ಇದೆ. ವಚನ ಸಾಹಿತ್ಯ ಮೂಲ ಭಾಷೆ, ಶ್ರೀಮಂತ ಭಾಷೆ. ಅದ್ರ ಕನ್ನಡ ಆಗಬೇಕಾದ್ರೆ ವಚನ ಸಾಹಿತ್ಯನೇ ಕಾರಣ ಇದೆ, ಅದರಲ್ಲಿ ಅದೂ ಒಂದು ಕಾರಣ ಇದೆ. ಅದಕ್ಕಾಗಿ ಈ ಒಂದು ವಚನ ಸಾಹಿತ್ಯ ಅಧ್ಯಯನ ಮಾಡಬೇಕು. ಬಸವಣ್ಣವ್ರದ್ದು ಕೆಲವೊಂದು ಏನು ಸಂದೇಶಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕಂತಕ್ಕಂಥದ್ದು ನನ್ನದೊಂದು ಅಭಿಪ್ರಾಯ ಇದೆ. ನೀವು ನಂದೆಲ್ಲ ಅಭಿಪ್ರಾಯ ಕೇಳೋದಕ್ಕಾಗಿ ನಿಮಗೂ ಧನ್ಯವಾದನ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಶರಣು ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಜ್ಞಾನಪ್ರಭು ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಮ್ಮದು ಹಾಸನ್ನು. ನಾವಿರೋದು ಇಲ್ಲೇ ಬೆಂಗಳೂರಲ್ಲಿರೋದು. ಸೊ ಇವತ್ತು ಫ್ಲವರ್ ಶೋ ಇದೆ ಅಂತೇಳಿ ಕಾರ್ಯಕ್ರಮ ನೋಡಿದ್ವಿ. ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಸೊ ಇವಾಗ ಎಲ್ಲ ಕ್ಲೋಸ್ ಆಗಿದೆ. ಸಾಯಂಕಾಲ ಒಂದು 6 ಗಂಟೆ ಮೇಲೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಳಗಡೆ ತುಂಬ ಇಷ್ಟಪಡೋವಂಥದ್ದು ಅಂತಂದರೆ ಬಸವಣ್ಣವ್ರದ್ದು ಅನುಭವ ಮಂಟಪದ ಕಲ್ಪನೆ ಇದೆ. ಬಸವಣ್ಣ ಸ್ಟ್ಯಾಚ್ಯೂ ಮಾಡಿದ್ದಾರೆ, ಶರಣರುಗಳದ್ದೆಲ್ಲ ಫ್ಲವರ್ ಡೆಕೋರೇಷನ್ಸಲ್ಲಿ ತೋರಿಸ್ತಿದ್ದಾರೆ. ಸೊ ನಾವು ನೋಡಬೇಕು ಅಂತ ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ. ಯಾಕೆ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು. ಇಷ್ಟು ಒಂದು 15-20 ವರ್ಷದಲ್ಲಿ ಇಲ್ಲೇ ಇದ್ರೂ ಕೂಡ. ಸೊ ಇವತ್ತು ಬಂದಿರೋದೇನಪ್ಪ ಅಂದರೆ ಬಸವಣ್ಣವ್ರೊಂದು
ಇದಕ್ಕೋಸ್ಕರವಾಗಿ ತುಂಬ ಇದಿದೆ. ಬಟ್ ಯಾವಾಗ ನೋಡಬೇಕು ಅಂತ ಒಂದು ಕುತೂಹಲ ಜಾಸ್ತಿ ಇದೆ ಅಷ್ಟೇ. ಇದು ಎರಡನೇ ಸಲ ಅಂತಲೇ ಹೇಳ್ತೀರಾ? ಫಸ್ಟ್ ಸಲ ಯಾವ ಥರ ಫೀಲ್ ಆಯಿತು? ಫಸ್ಟ್ ಟೈಮ್ ಬಂದಾಗ ಫ್ಲವರ್ದು ಇದ್ರ ಬಗ್ಗೆ ಎಲ್ಲ ಡೆಕೋರೇಷನ್ ತೋರಿಸ್ತಾ ಇದ್ದಿದ್ರು. ಅದು ನೋಡಿದಾಗ ಫ್ಲವರನ್ನು ಫೀಲಿಂಗ್ ಗುಡ್ ಇರ್ತದಲ್ವ, ಸೊ ಅದು ಫೀಲ್ ಮಾಡಿ ಹೋಗಿದ್ದು. ಈಗ ಜಸ್ಟ್ ಅಂದರೆ ಈಗ ಬಸವಣ್ಣವರು ಒಂದು ಚಿಂತನೆ ಇಟ್ಕೊಂಡು ಒಂದು ಏನು ಸರ್ಕಾರ ಇದು ಆಯೋಜನೆ ಮಾಡಿದೆ, ಇದು ತುಂಬ ಖುಷಿ ಕೊಡ್ತಾ ಇದೆ. ಸೊ ಹಂಗಾಗಿ ಇನ್ನೊಂದೇನಪ್ಪ ಅಂದರೆ ಬಸವಣ್ಣವ್ರನ್ನ ಇಲ್ಲಿ ಬಿಂಬಿಸ್ತಾ ಇರೋದು ಒಂದು ಒಳ್ಳೆಯ ವಿಚಾರ. ಆ್ಯಕ್ಚುಲಿ ಇವತ್ತಿನ ಜನಮಾನಸದಲ್ಲಿ ಬಸವಣ್ಣವರ ಒಂದು ತತ್ವ ಆದರ್ಶಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವನಲ್ಲಿರ್ತಕ್ಕಂಥ ಒಂದು ಕೆಟ್ಟ ವಿಚಾರಗಳು ಆಗ್ಬೋದು ಮತ್ತು ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನನ್ನ ಭಾವನೆ. ಏಕೆಂದರೆ ಬಸವಣ್ಣವರು ಇಡೀ ಮನುಕುಲಕ್ಕೆ ಬೇಕಾದಂಥ ಒಂದು ಆದರ್ಶ ವ್ಯಕ್ತಿ. ಅವರ ಒಂದು ಚಿಂತನೆಗಳಿಂದಲೇ ನಾವು ಸಮಾಜನ ಕಟ್ಟಬೇಕಾಗುತ್ತೆ. ಅದು ಕಟ್ಟಿದ್ರೇ ಮಾತ್ರ ಒಂದು ಸ್ಥಿತಿಬದ್ಧವಾಗಿ ನಿಂತ್ಕೊಳ್ಳುತ್ತೆ. ಸುಮ್ಮನೆ ಹೌದು ಅವ್ರ ಹೆಸರು ಇವ್ರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ ಕೆಲವರೆಲ್ಲ. ಸೊ ಅದನ್ನೆಲ್ಲ ನೋಡ್ರೆ ನಗು ಬರ್ತಾ ಇರುತ್ತೆ. ಏನಪ್ಪ ಇಂಥ ಏನೂ ಇಲ್ಲ, ಸುಮ್ಮನೆ ರಾಜ್ಯ ಆಳ್ಲಿಕ್ಕೆ ಬಂದವರು ಅಂಥ ವ್ಯಕ್ತಿಗಳನ್ನೆಲ್ಲ ಹಿಡ್ಕೊಂಡು ಏನೇನೋ ಇದು ಮಾಡ್ತಾರೆ. ಇಡೀ ಮನುಕುಲಕ್ಕೇ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಮಾನವತಾವಾದಿ ಬಸವಣ್ಣವ್ರನ್ನ ಅವ್ರಿಗೆ ಬೇಕಾಗಿನೇ ಇಲ್ಲ. ಒಂದು ಸಮಾನತೆ ಅಂತಂದರೆ ಈ ಜಗತ್ತಿನಲ್ಲಿ ಏನೋ ಒಂಥರ ಬೇರೆ ಥರ ನೋಡ್ತಾರೆ. ಸಮಾನತೆ ಕೊಡಬೇಕು ಅಂದರೆ ಅವ್ರಿಗೆ ಕೆಲವ್ರಿಗೆ ಇಷ್ಟನೇ ಇಲ್ಲ. ಇದೇನಿದ್ರು ಡಾಮಿನೇಟಾಗೇ ಇರಬೇಕು ಅಂತ ಕೆಲವರಲ್ಲಿ ಮನೋಭಾವ ಇದೆ. ಆ್ಯಕ್ಚುಲಿ ಅದು ಅವ್ರವ್ರ ಚಿಂತನೆಗಳು, ಅದಕ್ಕೆ ನಾವು ಇದು ಮಾಡಲಿಕ್ಕಾಗಲ್ಲ. ಬಟ್ ನಮಗೆ ಅದಿಷ್ಟ ಇಲ್ಲ. ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು, ಒಂದೇ ಒಂದು ಸೋದರತ ಮನೋಭಾವದಿಂದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬದುಕಬೇಕು. ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಶರಣರು. ಹೆಣ್ಮಕ್ಳು ಇವತ್ತು ತಲೆ ಎತ್ತಿ ಬದುಕ್ತಾ ಇದ್ದಾರೆ ಅಂತಂದರೆ ಅವತ್ತಿನ ಒಂದು ಶ್ರಮದ ಪ್ರತಿಫಲ. ಅವರು ತ್ಯಾಗ ಬಲಿದಾನಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಕೂಡ ಸಾವಿರಾರು ಜನ ವೇಶ್ಯರು ಇದ್ದರೂ ಕೂಡ ಅವರಿಗೆಲ್ಲ ಒಂದು ಗೃಹಿಣಿ ಆಗಿರ್ತಕ್ಕಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ರು ಶರಣರು. ಸ್ಥಾನಮಾನ ಕೊಟ್ಟರು. ಮತ್ತು ಅನುಭವ ಮಂಟಪದಲ್ಲಿ ಸರಿಸಮಾನವಾಗಿ ಕೂತ್ಕೊಂಡು ವಚನ ಸಾಹಿತ್ಯ ರಚನೆ ಮಾಡ್ತಕ್ಕಂಥ ಜ್ಞಾನವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ತಳವರ್ಗದಲ್ಲಿರ್ತಕ್ಕಂಥ ಶರಣ ಅರಳಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡೆ ಇಂಥ ತಳವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಒಂದು ಧಾರ್ಮಿಕ ವಿಚಾರದಲ್ಲಿ ಮೇಲೆತ್ತಿದ್ರು ಅವ್ರನ್ನ. ಆ್ಯಕ್ಚುಲಿ ಇವತ್ತು ಇಡೀ ದೇಶ ನಿಂತಿರೋದು ಧಾರ್ಮಿಕ ವಿಚಾರದಲ್ಲೇ. ಧಾರ್ಮಿಕತೆಯಲ್ಲಿ ಯಾವ ವ್ಯಕ್ತಿ ಒಂದು ಉನ್ನತ ಸ್ಥಾನದಲ್ಲಿದ್ದಾನೆ ಅವನನ್ನು ನೋಡೋ ರೀತಿಯೇ ಬೇರೆ, ತಳವರ್ಗದಲ್ಲಿರೋವಂಥ ವ್ಯಕ್ತಿನ ನೋಡೋದೇ ಬೇರೆ. ಸೊ ಹಾಗಾಗಿ ಬಸವಣ್ಣವರು ಅವ್ರದ್ದು ಧಾರ್ಮಿಕ ವಿಚಾರದಲ್ಲಿ ಅವ್ರನ್ನ ಮೇಲೆತ್ತಿಡಿದ್ರು. ಹಾಗಾಗಿ ಅವರು ಇವತ್ತು ಸಮಾಜದಲ್ಲಿ ಒಂದು ತಲೆ ಎತ್ತಿ ಬಾಳ್ತಕ್ಕಂಥ ಒಂದು ಘಟ್ಟದಲ್ಲಿ ಬದುಕ್ತಾ ಇದ್ದಾರೆ ಎಲ್ಲರೂ ಕೂಡ. ಹೆಚ್ಚು ಕಡಿಮೆ ಲಿಂಗಾಯತ ಒಂದು ಪಂಗಡ ಉಪ ಪಂಗಡಗಳಲ್ಲಿ 108 ಒಳಪಂಗಡಗಳಿದೆ. ಅವರೆಲ್ಲರೂ ಇವತ್ತು ಒಂದು ನಾವು ಲಿಂಗಾಯತರು ಅಂತೇಳಿ ಮತ್ತು ನಾವೊಂದು ಸಮಾಜದಲ್ಲಿ ಗೌರವಾನ್ವಿತ ಒಂದು ಸ್ಥಾನಮಾನದಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಬಸವಣ್ಣವರೇ ಕಾರಣ. ಕೆಲವ್ರು ಏನು ಮಾಡ್ತಾರೆ, ನಿರಾಭಿಮಾನಿಗಳು ಇವತ್ತು ಯಾವ್ಯಾವುದೋ ಒಂದು ಜನಗಳ ಜೊತೆಗೆ ಸೇರಿಕೊಂಡು ರಾಜಕೀಯ ಚಿಂತನೆಯಲ್ಲಿ ಇದ್ಕೊಂಡು ಅವ್ರನ್ನೆಲ್ಲ ನಮಗೆ ಅದು ಅವಶ್ಯಕತೆ ಇಲ್ಲ. ಅವಾಗೆಲ್ಲ ಸಂವಿಧಾನ ಬಂದು ಅವತ್ತಿನ ಕಾಲದ ಯೋಚನೆ ಮಾಡಬೇಕಲ್ವಾ. 12ನೇ ಶತಮಾನದಲ್ಲಿ ಇಷ್ಟು ದಯನೀಯ ಸ್ಥಿತಿ ಇತ್ತು, ಅದನ್ನೆಲ್ಲ ಯೋಚನೆ ಮಾಡೋದೇ ಇಲ್ಲ. ಇವತ್ತು ಚೆನ್ನಾಗಿದ್ದೀವಿ, ನಮಗೇನು ಬಸವಣ್ಣವ್ರದ್ದು ಚಿಂತನೆಗಳೇನಿರಬೇಕು ಅಂತೇನಿಲ್ಲ, ಆ ಥರ ಕೆಲವ್ರದ್ದಿದೆ. ಅದೆಲ್ಲ ನನಗೆ ನಿಜ ಹೇಳಬೇಕು ಅಂತಂದರೆ ಏನು ಅವಕಾಶವಾದಿಗಳು ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಅವ್ರನ್ನೆಲ್ಲ ನಾನು ನೋಡಲಿಕ್ಕೆ ಬಯಸ್ತೀನಿ. ಅವಕಾಶವಾದಿತನ ಯಾವತ್ತೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ನೀನು ನೆನೆಸ್ಕೋಬೇಕು ನಾವು ಹೇಗಿದ್ವಿ, ನಮ್ಮ ಪೂರ್ವಜರೆಲ್ಲ ಹೇಗಿದ್ದರು, ಅವ್ರನ್ನ ಸಮಾಜದಲ್ಲಿ ಒಂದು ಗೌರವ ಸ್ಥಿತಿ ಬರಲಿಕ್ಕೆ, ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕಲಿಕ್ಕೆ ಯಾರು ಕಾರಣ, ಅವರು ಏನಿದೆ, ಅವ್ರ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಕೊಡುಗೆಗಳೇನಿದೆ, ಅದನ್ನೆಲ್ಲ ಯೋಚನೆ ಮಾಡಿ ನಾವು ಅವ್ರನ್ನ ಪಾಲನೆ ಮಾಡ್ಕೊಳ್ತಾ ಹೋಗಬೇಕು. ಅದು ಮಾಡಿದ್ರಿಂದ ಇವತ್ತು ನಾವು ಚೆನ್ನಾಗಿರ್ಬೋದು, ನಾಳೆ ಪೀಳಿಗೆಗೆ ನಾವೇನು ಕೊಡ್ತಾಯಿದ್ದೀವಿ ಸಂದೇಶ. ಇವತ್ತು ನೀವೇನೋ ಓಕೆ ಏನೋ ಒಂದು ಆಗಿದೆ, ನಾಳೆ ಇದೇ ರೀತಿ ಇರ್ತೀರ ಅಂತ ಏನು ಗ್ಯಾರಂಟಿ ಅಲ್ವಾ. ನಾಳೆ ಯಾವುದೇ ರೀತಿ ಚೇಂಜ್ ಆಗ್ಬೋದು. ಇವನ್ನೆಲ್ಲ ಕೈ ಬಿಟ್ಟರೆ ನಾಳೆ ಇನ್ನೂ ಯಾರೋ ಒಬ್ಬರು ಮಹಾನುಭಾವ ಹುಟ್ಟೋ ತನಕ ನೀವು ಅದೇ ನರಕದಲ್ಲೇ ಜೀವನ ಮಾಡಬೇಕಾಗೋ ಸಂದರ್ಭ ಬಂದರೂ ಬರ್ಬೋದು. ಸೊ ಹಂಗಾಗಿ ಇಂಥ ವ್ಯಕ್ತಿಗಳನ್ನ ನಾವು ಆದರ್ಶವಾಗಿ ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡು ಹೋಗೋದ್ರಿಂದ ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ತುಂಬ ಥ್ಯಾಂಕ್ಸ್. ಸರ್ ನಮಸ್ಕಾರ. ಡಾಕ್ಟರ್ ಎಂ ಜಗದೀಶ್, ತೋಟಗಾರಿಕೆ ಜಂಟಿ ನಿರ್ದೇಶಕರು, ಲಾಲ್ಬಾಗ್. ಪ್ರಮುಖವಾಗಿ ಲಾಲ್ಬಾಗ್ನಲ್ಲಿ ಈ ಸಾರಿ ತೋಟಗಾರಿಕೆ ಇಲಾಖೆ ವತಿಯಿಂದ ಏನು 12ನೇ ಶತಮಾನದ
ಬಹುದೊಡ್ಡ ಸಾಮಾಜಿಕ ಒಂದು ಸಮಾನತೆಯ ಒಂದು ಅರಿವು ಉಂಟಾದಂಥ ಒಂದು ಸಂದರ್ಭ ಏನಿದೆ ಬಸವಣ್ಣನವರ ನೇತೃತ್ವದಲ್ಲಿ ಮತ್ತು ಎಲ್ಲ ಬಸವಾದಿ ಶರಣರ ಸಮ್ಮುಖದಲ್ಲಿ ಅಂತಹ ಒಟ್ಟಾರೆ 12ನೇ ಶತಮಾನದ ಬಸವತತ್ವ ಮತ್ತು ನಮ್ಮ ಏನು ಶರಣ ಸಾಹಿತ್ಯದ ಒಂದು ಒಟ್ಟಾರೆ ಒಂದು ಸನ್ನಿವೇಶವನ್ನು ಲಾಲ್ಬಾಗ್ ಗಾಜಿನಲ್ಲಿ ನಾವು ಅನಾವರಣ ಮಾಡಿದ್ದೇವೆ. ಅದರ ಜೊತೆಗೆ ಲಕ್ಷಾಂತರ ಹೂಗಳು, ದೇಶ ವಿದೇಶದ ಹೂಗಳಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಹೂಗಳಿರ್ಬೋದು, ಹೀಗೆ ಎಲ್ಲ ರೀತಿಯ ಹೂಗಳನ್ನು ನಾವು ಇಲ್ಲಿ ಆಕರ್ಷಕಮಯವಾಗಿ ನೋಡ್ಬೋದು. ಇದೇ ದಿವಸ 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ವಿದ್ಯುಕ್ತವಾಗಿ ಪ್ರದರ್ಶನವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಇದು 28ನೇ ತಾರೀಕುವರೆಗೂ ಕೂಡ ಈ ಪ್ರದರ್ಶನ ಮುಂದುವರಿಯಲಿದೆ. ಸೊ ಇವತ್ತಿನ ಜನಮಾನಸ ಮತ್ತು ಏನು ಒಂದು ಕಾಲಘಟ್ಟದಲ್ಲಿ ಬಹುಮುಖ್ಯವಾಗಿ 12ನೇ ಶತಮಾನದ ಬಸವಣ್ಣನವರು ಮತ್ತು ಸಮಕಾಲೀನ ಶರಣರು ನೀಡಿದಂಥ ವಚನಗಳ ಮೂಲಕ ಸಾಮಾಜಿಕ ಸುಧಾರಣೆ ಏನಿದೆ ಇವತ್ತಿನ ನಮ್ಮ ಒಂದು ಯಂಗ್ ಜನ್ರೇಷನ್ಗೆ ಭಾಳ ಅಗತ್ಯ. ಅದನ್ನು ಎಲ್ಲರೂ ಕೂಡ ವೀಕ್ಷಣೆ ಮಾಡೋದ್ರ ಮೂಲಕ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಪರವಾಗಿ ಸವಿನಯ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಸರ್, ಪ್ರತಿ ಬಾರಿ ಮಾರ್ನಿಂಗ್ ಇನಾಗ್ರೇಷನ್ ಆಗ್ತಾಯಿತ್ತು. ಈ ಸರಿ ಮೊಟ್ಟ ಮೊದಲ ಬಾರಿಗೆ ಈವ್ನಿಂಗ್ ಇನಾಗ್ರೇಷನ್. ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಗಣ್ಯರು ಬರೋದ್ರಿಂದ ಈಗ ಗಣ್ಯರು ಏನು ನಮಗೆ ವೇಳಾಪಟ್ಟಿಯನ್ನು ಕೊಡ್ತಾರೆ ಅದರಂತೆ ಇವತ್ತು ಇನಾಗ್ರೇಷನ್ ನಡೀತಾ ಇದೆ ಮೇಡಮ್. ತುಂಬ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಜನರ ಅಭಿಪ್ರಾಯ ಹೇಗಿತ್ತು ಅಂತ. ನಾಳೆ ನೀವು ಕೂಡ ಫಲಪುಷ್ಪ ಪ್ರದರ್ಶನ ನೋಡಿ ಬನ್ನಿ, ಆನಂದಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಿರುಪಮಾ ಶ್ರೀನಿವಾಸ್, ಅಲ್ಮಾ ನ್ಯೂಸ್ 24.